ಹ್ಞೂ ಅದು ನೋಡಮ್ಮ ನನ್ನ ಸೌತಿ ಮಕ್ಕಳು ಅವ್ರ ತಾತನ ಬರ್ತಾವ್ರೆ ಅಲ್ಲಿ ನೋಡು. ಓಹೋ ಬೆಂಗಳೂರಾಗ ಏನೋ ದಬ್ಬಾಕ್ತೀನಿ ಅಂತಂದ್ರು, ಏನೋ ಬರ್ತಾವ್ರೆ. ಗೌರಿ ಅಕ್ಕ, ಸವಿತಾ ಇವಾಗ ಬಂದ್ರೇನೆ? ಒಬ್ಳೆ ಬಂದ? ಇಲ್ಲಕ್ಕೋ ನಮ್ಮ ತಾತನ ಕರ್ಕೊಂಬಂದು. ಸವಿತಾ, ನಿಮ್ದಕ್ಕೂ ಚೆನ್ನಾಗಿದ್ದೀರಾ? ಏನು ಬೆಂಗಳೂರ್ದಕ್ಕೂ ಹೋಗಿ ಫುಲ್ ಚೇಂಜ್ ಆಗಿಬಿಟ್ಟಿದ್ಯಾ? ಕಲರ್ದಕ್ಕೂ ಬಂದಿದ್ಯಾ, ಸ್ವಲ್ಪ ದಪ್ಪಕ್ಕೂ ಆಗಿದೆಯಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸವಿತಾ? ಓ ಹೌದಾ ಫಾತಿಮಾ ಆಂಟಿ? ಹ್ಞೂ ಸವಿತಾ. ಅಲ್ಲೇ ಸವಿತೆ ಮೊನ್ನೆ ಹೋಗಿದ್ದು, ಅವಾಗೆ ನಿಮ್ಮ ಅಮ್ಮನ ನೋಡ್ಬೇಕಂತ ಜ್ಞಾಪಕ ಬಂದ್ಬಿಡ್ತಾನೀಗ. ಒಂದು ತಿಂಗಳಿಗೆ ಓಡ್ ಬಂದ್ಬಿಟ್ಟಿದ್ಯಾ? ಅಯ್ಯೋ ಭಾಗ್ಯ, ದ್ಯಾವಕ್ ನೀ ಎಷ್ಟು ಕಷ್ಟಪಟ್ಟು ಸಾಕಿಲ್ಲ ಇವ್ರನ್ನೆಲ್ಲ, ಜ್ಞಾಪಕ ಬರ್ದಿರ್ತಾಳೇನೆ. ಹಾಂ, ಓಹೋ ಬೆಂಗಳೂರಾಗ ಏನೋ ದಬ್ಬಾಕ್ತೀನಿ ಅಂತದು ಅವಾಗೆ ಓಡ್ ಬಂದವ್ರೆ. ಏನಿಲ್ಲ ಕೊಳ್ಳೋತಾಯ್ತು ಹಂಗೆ. ಹೋಗಮ್ಮ, ನಾಯಿಗಳು ಹಂಗೆ ಬೊಗಳ್ತಾ ಇರ್ತವೆ, ಅವಕ್ಕೆಲ್ಲ ದಿಗ್ಲು ಬಿದ್ದಿರ್ತದ. ನಾಯಿ ಬೊಗಳ್ದೆ ದೇವಲೋ ಕಾಳತ್ತದ. ನೀನು ಹೋಗಿ ಮನ್ಕೋಗಮ್ಮ. ಯಾವಳವಳು ನನ್ನ ನಾಯಿ ಅಂದವಳು? ನೀನೇ ನಾಯಿ, ನಾನಲ್ಲ. ಓ ಇವತ್ತೇನೋ ನನ್ನ ಕೈ ಗೇಟ್ಗೆ ತಿನ್ನಂಗಿದ್ಯಾ? ಮಾನವಾಗಿ ಇಲ್ಲಿಂದ ಓದೋದು ಸರಿ, ಇಲ್ಲಾಂತಂದ್ರೆ ನೋಡು ಊರಾಗ್ನವರೆಲ್ಲ ನಿಂತು ನೋಡ್ಬೇಕು, ಹಂಗೆ ಮಾಡ್ತೀನಿ ನಾನು ನಿಂಕ. ಏನೇ ಮಾಡ್ತೀಯಾ? ಏನಾಗ್ತದೆ ನಿನ್ನ ಕೈಗ? ಫಾತಿಮಾ, ಅಲ್ಲಿ ಮಡ್ಕಾಗ ನಾಯಿ ಓಡ್ಸಕ್ಕೆ ಒಂದು ದೊಡ್ಡ ಸರ್ ಮಾಡಿಕೊಂಡಿದ್ದೀನಿ, ಎತ್ಕೊಂಬೋಗಿ ಹೇಳ್ತೀನಿ. ಇಬ್ಬರಿಗೂ ಬೀಸಿದ್ರೆ ಹೆಂಗಿರ್ಬೇಕು? ಸುನಂದೆ ನಡಿ, ಕಾಫಿ ಇಕ್ಬೇಕಂತಿದ್ದಲ್ಲ, ನಡಿ ಕಾಫಿ ಕುಡಿಯೋಣ. ಏನು ಕಿತ್ತೋದು ಹತ್ರ ಮಾತುಗಳು? ಗೌರಿದಕ್ಕ ನಿಮ್ದಕ್ಕೂ ಸ್ಟ್ರಾಂಗ್ ಇದ್ರ ನೋಡಿ, ಅದಕ್ಕೂ ಹೇಗೆ ಓಡೋದ್ರು. ಅಯ್ಯ ಇವ್ರ ಕತೆ ಕಟ್ಕೊಳ್ಳೆ ಫಾತಿಮಾ, ಬೇವಸಿ ಮುಂಡಿಗಳು. ಅನ್ಯಾಯವಾಗ ದ್ಯಾವಕ್ಕನ ಬಾಳೆ ಹಾಳು ಮಾಡಿಬಿಟ್ಟು. ಹೌದು, ದ್ಯಾವಣ್ಣಗ ಇವೆಲ್ಲಿ ತಗ್ಲಾಕಂಡ್ವೆ? ಸವಿತಾ, ಕವಿತಾ, ಶೋಭಿತಾ ಇವರೆಲ್ಲ ಎಳೆ ಮಕ್ಕಳು. ಆವಾಗ ದ್ಯಾವಣ್ಣವರು ಇವಾಗ ಹೊಲ ಮಾಡ್ತಾವಳಲ್ಲ ದ್ಯಾವಕ್ಕನ, ಅದ್ರಾಗ ನೀರಾವರಿ ಇತ್ತು. ಆವಾಗ ಈ ಹಣ್ಣು ತರಕಾರಿಗಳು ಅವು ಇವು ಚೆನ್ನಾಗಿ ಬೆಳೆಯೋನು. ಇವ್ರೂರ್ಗೇನೋ ಎತ್ಕೊಂಡು ಹೋಗೋಣಂತೆ ದಿನಾನು ತರಕಾರಿಗಳು. ಆವಾಗ ಹಿಂಗೆ ಪರಿಚಯ ಆಗಿರೋದು. ಪರಿಚಯ ಆಗಿದ್ರೆ ಇವಾಗ ಇವಳವಳಲ್ಲ ಮಿಟ್ಲಾಡಿ ಇವಳು, ಏನು ಕಮ್ಮಿ ಆದವಳಲ್ಲ. ಇವಳ ಅಮ್ಮನ ದ್ಯಾವಣ್ಣನ ಬಪ್ಪ ಕುತ್ಕಪ್ಪ ನಿಂತ್ಕಪ್ಪ, ನೀರು ಕೊಡು, ನೀರು ಕುಡಿ, ಕಾಫಿ ಕುಡಿ, ಊಟ ತಿನ್ನು ಅಂತ ಹೇಳಿ ನೈಸ್ ಮಾಡಿಕೊಂಬಿಟ್ಟವಳೆ. ಇವಳು ಯಾವನ ಜೊತೆಗೂ ಓಡಾಡ್ತಾ ಇದ್ಲಂತೆ. ಇವಳು ಸುನಂದಿ ಯಾವನ ಜೊತೆಗೂ ಓಡಾಡ್ತಾ ಇದ್ರೆ ಹಿಡ್ಕೊಂಬಂದು ಹೆಂಗೋ ಈ ದ್ಯಾವಣ್ಣು ರಶ್ ಗುರ್ತಾಗಿದ್ನಲ್ಲ ಆತ ಇವಳನ್ನ ತಗ್ಲಾಕ್ಬಿಟ್ಟವಳು. ಆ ಹೆಣ್ಣು 2 ದಿವಸ ಬರೇ ಇಲ್ಲ ಈ ಕಡೆ. ಆಮೇಲೆ ದ್ಯಾವಕ್ಕೆ ನೋಡ್ಕೊಂಡು ಹೋದ್ರೆ ಮದುವೆ ಆಗ ಅಲ್ಲೇ ಅವನಂತೆ. ನಿಮ್ದಕ್ಕೂ ಹೇಳ್ತಾ ಇದ್ದು ನಿಜನಾ ಗೌರಿದಕ್ಕ? ಇವ್ರದಕ್ಕೂ ಇಂಥವ್ರ? ಅಮ್ಮನ ಮಗಳೇನು ಕಮ್ಮಿ ಆದವರೆಲ್ಲ ಕಲ್ದಿರಿರು. ಆ ಊರಾಗ ಇನ್ನು ಇದ್ರೆ ಅವಮಾನ ಆಗ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಬರೋ ಜಮೀನೆಲ್ಲ ಮಾರ್ಬಿಟ್ಟು ದ್ಯಾವಣ್ಣನ ಕರ್ಕೊಂಬಂದು ಇಲ್ಲಿ ಮನೆ ತಗೊಂಡು ಅಷ್ಟು ಜಮೀನು ತಗೊಂಡು ಇವಾಗ ನೀರಾವರಿ ಇರಂಗೆ ಮಾಡ್ಕೊಂಡವ್ರೆ. ದ್ಯಾವಣ್ಣ ಬತ್ತ ದ್ಯಾವಕ್ಕನ ಮನೆಗೆ ಹೋಗೋದು ನಿಲ್ಸೇ ಬಿಟ್ನು. ಆಯ್ಕನ್ನ ಇವಾಗೂ ಎದುರಿಗೆ ಬಂದರೆ ನೀನು ಯಾವೂರಮ್ಮ ಅಂತ ಮಾತಾಡ್ಸಲ್ಲ. ಅಲ್ಲ ಅವ್ರ ಮನೆ ಮುಂದೆ ದ್ಯಾವಕ್ಕನವ್ರ ಮನೆ ಮುಂದೆ ಹೋದ್ರೆ ಈ ಮುಂಡಿಗಳು ಎಷ್ಟು ಗಲಾಟೆ ಮಾಡ್ತಾ ತಿಳಿದ? ಏನು ಕಮ್ಮಿ ಮುಂಡಿಗಳೆಲ್ಲ. ಓ ಅಮ್ಮನ್ಕ 3 ಜನ ಹೆಣ್ಮಕ್ಳು, ನಾನು ಗಂಡು ಮಗು ಆಗೈತೆ ಅಂತ ಏನು ದುರಾಂಕರವಾಗಿ ಮಾತಾಡ್ತಾಳೆ ಇವಳು ಸುನಂದಿ. ಏನು ಕಮ್ಮಿ ಆದಳಲ್ಲ. ಹಂಗೆ ಯಾವನ ಜೊತೆಗೆ ಓಡಾಡ್ತಾ ಇದ್ಲಲ್ಲ, ಹಂಗೆ ಓಡಕ್ಕೆ ಬಿಡ್ತಾಕಿತ್ತ. ಇಲ್ಲಿ ದ್ಯಾವಕ್ಕನ ಸಂಸಾರನ ಉಳ್ಕೊಳತ್ತ. ಏನಕ್ಕೆ ಬಂದಿದ್ದವಳ? ಅವ್ರ ಅಮ್ಮನ ಬಿಡ್ಬೇಕಲ್ಲ, ಹೇಳ್ಕೊಂಬಂದು ಈ ದ್ಯಾವಣಕ್ಕೆ ಕಟ್ಟಿರೋದು. ಹೆಂಗೂ ತರಕಾರಿ ಮಾರೋ ನೆಪ್ತಾಗ ಅಯ್ಯಪ್ಪನ ಓದ್ತಾ ಇದ್ನಲ್ಲ, ಏನೋ ನೋಡಕ್ಕೆ ತೆಳಗ ಬೆಳಗ ಚೆನ್ನಾಗವಳೆ ಅಂತ. ಹೆಂಗೂ ದ್ಯಾವಕ್ಕನಿಗೆ 3 ಜನ ಹೆಣ್ಮಕ್ಳು ಹಾಕಿದ್ವಲ್ಲ, ಅವನಿಗೆಲ್ಲ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ಇವಳು ಮನೆಗೆ ಹೋಗಕ್ಕೆ ಇಡ್ತಿದ್ನ. ಇವ್ರು ಇದೇ ಟೈಮು ಅಂತ ಹೇಳ್ಬಿಟ್ಟು ಇವಳನ್ನ ಅವ್ನಿಗೆ ತಗ್ಲಾಕಿದ್ರು. ಅಯ್ಯ ನೋಡು ಪಾಪ, ಆ ದ್ಯಾವಕ್ಕನ ಇವತ್ತು ಎಷ್ಟು ಕಷ್ಟ ಬೀಳ್ತಾವಳೆ. ಆ 3 ಜನ ಹೆಣ್ಮಕ್ಳಿಗೆ ಅದು ಹೆಂಗೆ ಮದುವೆ ಮಾಡ್ತಾಳವ ಅದೇನೋ. ದೇವ್ರನ ಬಿಡ, ದಾರಿ ತೋರಿಸ್ತಾನೆ. ಸರಿನೇ, ನಾನು ಓದ್ತೀನಿ. ಹೋಗಮ್ಮ, ನಾನು ಹಸುಗಳಿಗೆ ನೀರು ಇಕ್ಬೇಕು, ಹಾಲು ಕರೆಕ್ಟ್ ಟೈಮ್ ಆಗ್ತೈತೆ. ಬಗಿದ್ವಕ್ಕ ನಡೀರಿ, ನಮ್ದಕ್ಕೂ ಬರ್ತೀನಿ ನಿಮ್ದಕ್ಕೂ ಜೊತೆ. ಬರೇ ಫಾತಿಮಾ ಹೋಗೋಣ. ಲೇ ಶೋಭಿತಾ, ಆವಾಗಿಂದ ನೋಡ್ತಾ ಇದ್ದೀನಿ ಬುಕ್ ಮುಂದೆ ಇಟ್ಕೊಂಡು ಬುಕ್ನೇ ನೋಡ್ಕೊಂಡಿದ್ದೀಯಲ್ಲೇ. ಹೋಗಕ್ಕ ಹೊಟ್ಟೆ ಹಸಿತೈತೆ ನಂಕ. ಬೆಳಗ್ಗೆ ನೀನು ನುಚ್ಚಕ್ಕೆ ಹಾಕ್ಬಿಟ್ಟ ಗಟ್ಟಿಗೆ ಗಂಜಿ ಮಾಡಿದ್ದಲ್ಲ, ಅದಕ್ಕೆ ಒಂದು ಮಕ್ಳಿಗೆ ಉಪ್ಪಾಕಿದ್ಯಾ? ಹೂನೇ ಶೋಭಿತಾ, ನಂಗೆ ಗೊತ್ತಾಗಿಲ್ಲ. ಅಕ್ಕನ ಮಾಡ್ತಾ ಇದ್ಲಲ್ಲ ಇಷ್ಟು ದಿವಸದಿಂದ, ಅದಕ್ಕೆ ನಂಗೆ ಗೊತ್ತಾಗಿಲ್ಲ. ಇನ್ಮೇಲೆ ಕರೆಕ್ಟಾಗಿ ಹಾಕ್ತೀನಿ ಬಿಡು ಶೋಭಿತಾ. ಇವಾಗ ಅದಕ್ಕೆ 2 ನೀರು ಹಾಕೋ, ನೀರು ಹಾಕೊಂಡು ಹಿಂಗೆ ಕಲಿಸ್ಬಿಟ್ಟು ಕುಡಿ, ಚೆನ್ನಾಗಿರ್ತದೆ. ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ಹೋಗಕ್ಕೋ. ಅದಕ್ಕೆ ಮಜ್ಜಿಗೆ ಬೇಕಾ? ಹೌದಲ್ಲ, ಗೌರಿ ಆಂಟಿ ಮನೆಗೆ ಈಸ್ಕೊಂಬತ್ತೀಯಾ? ಹೋಗು ಈಸ್ಕೊಂಬೋಗು, ಮಜ್ಜಿಗೆ ಹಾಕೊಂಡು ಕುಡಿದ್ರೆ ಚೆನ್ನಾಗಿರ್ತದೆ, ಹೊಟ್ಟೆಗೆ ತಣ್ಣಗೂ ಇರ್ತದೆ. ಹೋಗಕ್ಕೋ, ನೆನ್ನೆ ಎಲ್ಲಾನು ಕಳಿಸಿದ್ಯಾ ನೀನು, ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಈಸ್ಕೊಂಬೋಗು ಅಂತ. ಇವಾಗ ತಿರ್ಗಾ ಹೋಗಿ ನಾನು ಮಜ್ಜಿಗೆ ಕೇಳ, ನಾನು ಹೋಗಲ್ಲ, ಹೋಗು. ಹೌದಲ್ಲ, ಏನು ಮಾಡೋದು? ನೆನ್ನೆ ಗಂಜಿಕ ಹಾಕಕ್ಕ ಇರಲಿಲ್ಲಲ್ಲ, ಅದಕ್ಕೆ ಕಳಿಸಿತ್ತು. ಇವತ್ತು ಅಮ್ಮನ ಅವ್ರು ಯಾರ್ದೋ ತೋಟದಾಗ ಹಸಿಮೆಣಸಿನ್ಕಾಯಿ ಅವಂತೆ ಕೇಳಿ ಇಸ್ಕೊಂಬರ್ತಾಳೆ. ಹೇಳು, ಓದ್ಕೊ. ಏನೋ ಲೆಕ್ಕಗಳೇ ನಾನು ಹೇಳ್ಕೊಡ್ಬೇಕಾ? ಇಲ್ಲ ಏನು ಹೇಳ್ಕೊಡಿಸ್ತಿಲ್ಲ, ಅದೇ ನೋಡ್ತಾ ಇದ್ದೀನಿ. ನೀನು ಇನ್ಮೇಲೆ ಕಾಲೇಜ್ಗೆ ಹೋಗಲ್ಲ ಅಲ್ಲೇನಕ್ಕ? ಹೋಗಲ್ಲ ಶೋಭಿತಾ, ಅಮ್ಮನ ಜೊತೆಗೆ ಕೆಲ್ಸಕ್ಕೆ ಹೋಗ್ತೀನಿ. ಇವಾಗ ಡಿಗ್ರಿ ಆಗೋಯ್ತಲ್ಲ, ಇನ್ನು ಮುಂದಕ್ಕೆ ಏನು ಓದೋದ ಏನೋ ಅಮ್ಮನ ಏನು ಹೇಳಲಿಲ್ಲ. ನಾನು ಕಾಲೇಜ್ಗೆ ಹೋಗಲ್ಲ, ಅಮ್ಮನ ಜೊತೆ ಕೆಲ್ಸಕ್ಕೆ ಹೋಗ್ತೀನಿ. ನಿಂಗೆ ಲಾಯರ್ ಓದ್ಬೇಕಂತ ಆಸೆ ಇತ್ತಲ್ಲ, ಓದಕ್ಕ? ಓದಬೇಕು. ಅಮ್ಮನ ಏನು ಹೇಳಿಲ್ಲ, ಏನೂ ಇಲ್ಲ. ಇವಾಗ ಅಮ್ಮನ ಹತ್ರ ಕಾಸುಗಳಿಲ್ಲವೇ? ಹೋಗ್ಲಿ ಬಿಡಕ್ಕ, ಇನ್ನೇನು ಮಾಡೋಕ್ಕತ್ತೈತೆ. ಅಕ್ಕೋ, ನಾನು ನಿಂಗೆ ಹೇಳೋದೇ ಮರ್ತೋದು ನೋಡು. ನನ್ನ ಫ್ರೆಂಡ್ ಅವಳಲ್ಲ,
ಅವ್ರ ಅಕ್ಕನ ನಿನ್ನಾಗೆ ಡಿಗ್ರಿ ಮಾಡಿರೋದು. ಅದ್ಯಾವುದೋ ಹೈಸ್ಕೂಲ್ಗ ಮೇಡಮ್ನಾಗೆ ಕೆಲ್ಸಕ್ಕೆ ಹೋಗ್ತಾಳಕೋ. 12,000 ಸಂಬಳ ಕೊಡ್ತಾರಂತೆ. ನೀನೇನ ಹೋಗಕ್ಕ? ಹೌದಾ? ಯಾವ ಸ್ಕೂಲ್ಕಂತೆ? ನಾಳೆ ಹೋದಾಗ ಅವಳನ್ನ ಕೇಳ್ತೀನಿರು ಯಾವ ಸ್ಕೂಲ್ ಏನು ಅಂತ ಹೇಳ್ಬಿಟ್ಟು. ಇವಾಗ ಪರೀಕ್ಷೆಗಳೆಲ್ಲ ಆಗೋತವಲ್ಲಕ್ಕ, ಇನ್ನೊಂದ್ಸತಿ ಇವಾಗ ಹೈಸ್ಕೂಲ್ ಸ್ಟಾರ್ಟ್ ಆಗ್ತವಲ್ಲ, ಅವಾಗ ಹೋಗಿ ಕೇಳಕ್ಕ ಹೈಸ್ಕೂಲಾಗ ನಾನು ಡಿಗ್ರಿ ಓದಿದ್ದೀನಿ, ಏನೇನೋ ಕೆಲಸ ಕೊಡ್ರಿ ಅಂತ. ಹ್ಞೂ ಕೇಳ್ತೀನಿ. ನೀನು ಯಾವ ಸ್ಕೂಲ್ ಅಂತ ಕೇಳ್ಕೊಂಬ. ಹಾಂ, ಇನ್ನೇನು ಎಲ್ಲೂ ನಡ್ಕೊಂಡೇ ಹೋಗೋಷ್ಟಿಲ್ಲ. ಇಲ್ಲೇ ವ್ಯಾನ್ ಬರ್ತೈತೆ, ಇಲ್ಲೇ ವ್ಯಾನಾಗಿ ಎಕ್ಬಿಟ್ಟು ಅಲ್ಲಿ ಸ್ಕೂಲ್ ಹತ್ರ ಇಳ್ಕೊಳ್ಳೋದು. ಆಮೇಲೆ ತಿರ್ಗಾ ಸಾಯಂಕಾಲ ವ್ಯಾನ್ ಬರೋವಾಗ ನೀನು ಕರ್ಕೊಂಬಂದು ಇಲ್ಲಿ ಬಿಡ್ತಾರೆ. ಓ ಹೌದಾ? ಹ್ಞೂ ಸರಿ ಶೋಭಿತಾ, ಅಮ್ಮನ ಬರಲಿ, ಅಮ್ಮನ ಕೇಳ್ತೀನಿ ನಾನು. ನೀನು ನಾಳೆ ಯಾವ ಸ್ಕೂಲ್ ಅಂತ ಅಡ್ರೆಸ್ ಕೇಳ್ಕೊಂಬ. ಹ್ಞೂ ಸರಿಯಕ್ಕ, ಆಯ್ತಕ್ಕ. ಇನ್ನು ಇವಾಗ ಕಮ್ಮಿ ಕೊಡ್ತಾರಂತೆ, ಆಮೇಲೆ ಓದ್ತಾ ಜಾಸ್ತಿ ಸಂಬಳ ಕೊಡ್ತಾರಂತಕ್ಕ. ಹ್ಞೂ ಸರಿ ಆಯಿತು, ಓದ್ತೀನಿ ನಾನು. ಸುಮ್ಮನೆ ಮನೆ ಕೂತ್ಕೊಂಡಿರೋ ಬದಲು ಹೋಗೋಣ. ಅಕ್ಕ ನಿಂಕ ಸಂಬಳ ಬರ್ತದಲ್ಲಕ್ಕ, ಅವಾಗ ಅಕ್ಕಿ ಬೇಳೆಕಾಳು ತರಕಾರಿ ಏನೇನು ಬೇಕೋ ಎಲ್ಲ ತಗೊಂಡು ನಾವು. ಹಾಂ, ತಿರ್ಗಿ ಸಂಬಳ ಬರೋವರೆಗೂ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡಿರೋಣ. ಹ್ಞೂ ಸರಿ ಆಯಿತು. ಆವಾಗ ನಾನು ದಿನ ಅನ್ನ ತಿನ್ಬೋದು. ನಿಂಕ ಬಾಕ್ಸ್ಗೆ ಚಿತ್ರಾನ್ನ, ಪಲಾವು ಎಲ್ಲ ಮಾಡ್ಕೊಡ್ತೀನಿ, ದೋಸೆ ಎಲ್ಲನೂ. ನಂಗೇನು ಬೇಡಕ್ಕ, ಸ್ಕೂಲಿಗೆ ಊಟ ಹಾಕ್ತಾರಲ್ಲ ಚೆನ್ನಾಗಿರ್ತೈತೆ ಊಟ, ನಾನು ಅಲ್ಲೇ ತಿಂತೀನಿ. ನಿಂಗೆ ಬೇಕಲ್ಲ ಸ್ಕೂಲ್ಗೆ ಹೋದ್ರೆ ಬಾಕ್ಸ್ ಎಲ್ಲ ಬೇಕಲ್ಲ, ಅದಕ್ಕೆ ನೀನು ಮಾಡ್ಕೊ. ನಾನು ಬೆಳಗ್ಗೆ ಹೋಗೋಗಿ ತಿನ್ಬಿಟ್ಟು ಓದ್ತೀನಿ. ಆಯಿತು, ನಾಳೆ ಮರದಿರಾ ನಿಮ್ಮ ಫ್ರೆಂಡನ್ನ ಕೇಳ್ಕೊಂಬ. ಅಕ್ಕ ನೋಡಲ್ಲಿ ಸವಿತಕ್ಕನೂ ತಾತನ ಬರ್ತಾವ್ರೆ. ಹೌದಾ? ಹ್ಞೂ ನೋಡು ನೋಡು. ಹೌದಲ್ಲ ಶೋಭಿತಾ, ನೀನು ಹೇಳಿದ್ ನಿಜವೇ? ಸವಿತಕ್ಕ? ಓ ಸವಿತಕ್ಕನ ಬಂದ್ಲು, ತಾತನ ಬಂದು. ಕವಿತಾ, ಶೋಭಿತಾ ಚೆನ್ನಾಗಿದ್ದೀರಮ್ಮ? ಶೋಭಿತಾ ಚೆನ್ನಾಗಿದ್ಯಾ? ಹ್ಞೂ ಅಕ್ಕ, ನಾನು ಚೆನ್ನಾಗಿದ್ದೀನಿ. ಹೋಗಕ್ಕ, ನೀನು ಹೋಗಿದ್ದೆ, ನಂಗೆ ಊಟನೇ ಇಲ್ಲ ಸರಿಯಾಗಿ. ಕವಿತಕ್ಕನು ಒಂದು ದಿವಸ ಉಪ್ಪು ಜಾಸ್ತಿ ಆಗ್ತಾಳೆ, ಒಂದು ದಿವಸ ಖಾರ ಜಾಸ್ತಿ ಆಗ್ತಾಳೆ. ಅವಳಿಗೆ ಅಡುಗೆನೇ ಮಾಡಕ್ಕೆ ಬರಲ್ಲ ಸವಿತಕ್ಕ. ನೋಡ್ತಾ ಹೆಂಗ್ ದೂರ್ಗೆ ಹೇಳ್ತಾವಳೆ ಅವಳು. ಲೇ ಕುಳ್ಳಿ, ನೀನು ಮಾಡೋ ಕಾಲಕ್ಕ ಅದೆಂತಂತ ಅಡುಗೆ ಮಾಡ್ತೀಯ ನೋಡ್ತೀನಿ, ಕಲ್ದಿರಿ. ತತ ಏನು ತತ, ನಾನು ಕುಳ್ಳಿ ಅಂತೀಯಾ? ನಾನೇನು ಕುಳ್ಳಿಗ ಇಲ್ಲ, ನೀನು ಕುಳ್ಳಿಗ ಇದೆಯಾ? ನಿನ್ನ ಮಗಳು ಕುಳ್ಳಿಗ ಅವಳೆ, ಅದಕ್ಕೆ ನಾನು ಕುಳ್ಳಿಗ ಇರೋದು. ನಾನಿವಾಗ ದಿನ ಓಡ್ತಾ ಇದ್ದೀನಿ, ಓಡಿದ್ರೆ ಉದ್ದುಗ ಆತಾರಂತೆ, ನಾನು ಉದ್ದುಗ ಆತೀನಿರು. ಹ್ಞೂ ಆತಿಯ ಉದ್ಗ. ನೀನು ಕುಳ್ಳಿನೇ, ನೀನು ಇನ್ನು ಉದ್ದ ಬೆಳೆಯಲ್ಲ. ಹೋಗ್ತತ ಸ್ಕೂಲಾಗೂ ಹಂಗೆ ಅಂತಾರೆ, ನೀನು ಹಂಗೆ ಅಂತೀಯಾ? ತಾತನ ತಮಾಷೆ ಮಾಡ್ತಾರೆ ಅಷ್ಟು ಹೇಳಮ್ಮ. ನೀನು ಇನ್ನೂ ಉದ್ದಗ ಬೆಳಿತೀಯ. ನಾನಿನ್ನ ಉದ್ದ ಬೆಳಿತೀನಲ್ಲಕ್ಕ. ಹ್ಞೂ, ತೆಂಗಿನ ಮರ ಐತಲ್ಲ, ಆ ತೆಂಗಿನ ಮರಕ್ಕೆ ಇನ್ನೂ ಉದ್ದ ಬೆಳಿತೀಯ ನೀನು. ಹ್ಞೂ ಬೆಳಿತಾಳೆ ಕುಳ್ಳಿ ಅವಳು. ಕವಿತಾ, ನಿಮ್ಮ ಅಮ್ಮನ ಎತ್ತೋದ್ಲಮ್ಮ? ತತ ಅಮ್ಮನ ಕೆಲ್ಸಕ್ಕೆ ಹೋಗೋಳೆ. ಬಾ ತತ, ಕಾಪಿ ಕಂಬರ್ಲಾ? ಅಕ್ಕ ನೋಡ್ದ ಕವಿತಕ್ಕನ ಎಷ್ಟು ಸುಳ್ಳು ಹೇಳ್ತಾಳೆ. ತಾತನ್ಕ ಕಾಪಿ ಕಂಬರ್ಲಾ ಅಂತ ಕೇಳ್ತಾವಳೆ. ಅಲ್ಲ ಅವಳೆ ಕಾಪಿ ಹೆಂಗೈತೆ ಅಂತ ನೋಡವಳ. ಹಂಗೆಲ್ಲ ಮಾತಾಡ್ಕೊಡ್ತಂಗೆಲ್ಲ. ಹಂಗಲ್ಲ ಕೋ, ಕಾಫಿ ಪುಡಿ ಸಕ್ಕರೆ ಹಾಲು ಎಲ್ಲ ಬೇಕು ಕಾಫಿ ಮಾಡಕ್ಕ. ಅದೆಲ್ಲ ನಮ್ಮ ಮನೆಗೆ ಎಲ್ಲದೆ. ಅಮ್ಮನ ಇವ್ರ ಹತ್ರ ಬೆಲ್ಲ ಇಸ್ಕೊಂಬತ್ತಾಳಲ್ಲ, ಬೆಲ್ಲ ಹಾಕ್ಬಿಟ್ಟು ರಾಗಿ ಗಂಜಿ ಮಾಡ್ಕೊಂಡು ನಾವು ಕುಡಿಯೋದು. ತಾತನ್ಗೆ ಎಷ್ಟು ಸುಳ್ಳು ಹೇಳ್ತಾಳೆ ನೋಡು. ಲೇ ಕುಳ್ಳಿ, ಯಾರನ್ನ ಬಂದಾಗ ಕಾಫಿ ಕುಡೀರಿ ಅಂತ ಕೇಳಬೇಕು. ಅವ್ರೇನು ಕುಡಿತೀರಿ ಅಂತ ಹೇಳ್ತಾರಾ? ಬೇಡ ಅಂತ ಹೇಳ್ತಾರೆ. ಯಾರನ್ನ ಬೇರೆಯವ್ರು ಬಂದಾಗ ಹಂಗೆ ಕೇಳ್ಬೇಕು ನೀನು. ನಮ್ಮ ತಾತನಲ್ಲ, ನಮ್ಮ ತಾತನ್ಗೆಲ್ಲ ಗೊತ್ತು. ನಮ್ಮ ತಾತನ ಕೇಳ್ತಾ ಇದೀಯ ನೀನು? ಓ ಸರಿ ನಮ್ಮ ತಾಯಿ ಕೇಳಲ್ಲ. ಸವಿತಾ, ನಾನು ಹೋಗಿ ಅಷ್ಟೊತ್ತು ಮಲ್ಕೊಂತೀನಮ್ಮ. ಸರಿ ದತ್ತ, ಹೋಗ್ರಿ ಅಷ್ಟೊತ್ತು ಮಲ್ಕ ಹೋಗು. ಅಕ್ಕ ನಂಗೇನು ತಿನ್ನಕ್ಕ ತಂದಿದ್ಯಾ? ತಂದಿದ್ದೀನಿ ನೋಡು, ಕೇಕ್ದು ಬ್ರೆಡ್ಡು, ಆಮೇಲೆ ದಿಲ್ಪಸಂದು ಎಲ್ಲ ತಗೊಂಬಂದಿದ್ದೀನಿ. ಓ ಹೌದಾ, ಸೂಪರ್ ಚೆನ್ನಾಗಿತ್ತಕ್ಕ ಅದೆಲ್ಲ ತಿನ್ನಕ್ಕ. ಎಲ್ಲ ಎತ್ಕೊಂಡೋಗಿ ತಿಂದ್ಬಿಡ್ಬೇಡ, ನಂಗೂ ಮಡ್ಗು. ನೋಡೋಣ, ನಾನು ಹೊಟ್ಟೆ ತುಂಬಿದ್ರೆ ನಿಂಗೂ ಮಡಗ್ತೀನಿ, ನಾನು ಹೊಟ್ಟೆ ತುಂಬಿಲ್ಲ ಅಂದ್ರೆ ನಿಂಗೆ ಮಡಗಲ್ಲ. ಬೀಳ್ತಾವ ನಿಂಗೆ ಕೇಟ್ಗಳು. ಅಮ್ಮ ಹಾಂ ಸಂಜಯ್ ಹೇಳಪ್ಪ. ಯಾವ ಹೋಗ್ತಾಗಿದ್ದೀಯಮ್ಮ? ಏನೂ ಇಲ್ಲಪ್ಪ, ಏನೋ ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ ಅಷ್ಟೇ. ಯಾಕೋ ಕಾಲೇಜಿಂದ ಇಷ್ಟು ಬೇಗ ಬಂದಿದ್ಯಾ? ಇವತ್ತು ಬೇಗ ಮುಗೀತಮ್ಮ, ಅದಕ್ಕೆ ಬಂದ್ಬಿಟ್ಟೆ. ಅಮ್ಮ, ಇವಾಗ ನಂದು ಸೆಕೆಂಡ್ PUC ಎಲ್ಲ ಅದು ಮುಗಿದ್ಮೇಲೆ ಯಾವ ಕಾಲೇಜಿಗೆ ಸೇರಿಸ್ತೀಯಮ್ಮ? ನಿಮ್ಮಪ್ಪ ಯಾವ ಕಾಲೇಜಿಗೆ ಸೇರಿಸ್ತಾರೋ ಆ ಕಾಲೇಜಿಗೆ ಸೇರ್ಕೊಪ್ಪ. ನೀನು ಹೇಳಮ್ಮ, ನನ್ನ ಫ್ರೆಂಡ್ಗಳಿಗೆಲ್ಲ ಕಾಲೇಜ್ಗೆ ಹೋಗ್ಬೇಕಂದ್ರೆ ಅವ್ರ ಅಮ್ಮನೇ ಚಾಯ್ಸ್ ಮಾಡೋದಂತೆ ಇಂಥ ಕಾಲೇಜ್ಗೆ ಹೋಗು ಅಂತ. ನೀನು ನೋಡಿದ್ರೆ ಏನೇನೋ ಹೇಳ್ತೀಯ, ಹೋಗಮ್ಮ, ನಂಗೆ ಬೇಜಾರಾಗುತ್ತೆ. ಇನ್ನೂ ನೀವು ಇವಾಗ ಸೆಕೆಂಡ್ PUC ಎಲ್ಲ ಅದು ಮುಗಿಲಿನಪ್ಪ, ಆಮೇಲೆ ನೋಡೋಣ. ಯಾಕಮ್ಮ ಹಿಂಗೆ ಕೂತ್ಕೊಂಡಿದ್ಯಾ? ಜ್ವರನಾ? ಹುಷಾರಿಲ್ಲ? ಏನಿಲ್ಲಪ್ಪ, ಆರಾಮಾಗಿ ಇದ್ದೀನಿ. ನೀನು ಯಾವಾಗಲೂ ಖುಷಿಯಾಗಿರ್ತೀಯಲ್ಲ, ಇವತ್ತು ಯಾಕಮ್ಮ ಇಷ್ಟೊಂದು ಡಲ್ ಆಗಿದೆಯಾ? ಏನಾಯ್ತಮ್ಮ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಹೋಗು ಫ್ರೆಶ್ ಅಪ್ ಆಗಿ ಬಾ, ಹೋಗು. ಹಾಂ ಸರಿನಮ್ಮ. ಅಲ್ಲೇ ಹಾಕಿಲ್ಲ, ಆ ಮಗು ಅಷ್ಟು ಪ್ರೀತಿಯಿಂದ ಬಂದು ಮಾತಾಡಿಸ್ತಾ ಇದ್ರಿ, ಏನು ಹಂಗತ್ತಿರ್ತಾ ಇದೆಯಾ? ಹಾಂ, ಏನಾಯ್ತು ನಿಂಗೆ? ಬೆಳಗ್ಗೆಯಿಂದ ನೋಡಿದ್ರೆ ಹಿಂಗೆ ಕೂತಿದ್ಯಾ? ಯಾಕೋ ಮನ್ಸೇ ಸರಿ ಇಲ್ಲ ರೀ. ಯಾಕೆ ಏನಾಯ್ತು? ಹುಷಾರಿಲ್ಲ? ಜ್ವರನಾ? ಹಾಸ್ಪಿಟ್ಲಿಗೆ ಹೋಗೋಣ, ಇಲ್ಲ ಡಾಕ್ಟ್ರನ್ನ ಇಲ್ಲೇ ಕರೆಸ್ಲಾ? ಹೇಳು, ಡಾಕ್ಟ್ರನ್ನ ಇಲ್ಲೇ ಕರೆಸ್ಲಾ? ಏನು ಬೇಡ, ಯಾಕೋ ಮನಸ್ಸು ಸರಿ ಇಲ್ಲ.
ನಿನ್ನ ಮನಸ್ಸು ಏನಂತ ನನಗೆ ಗೊತ್ತು. ಬೆಳಗ್ಗೆ ಸವಿತಾ ಹೋದಾಗಿಂದ ನೀನು ಹಿಂಗೆ ಆಡ್ತಾ ಇದೀಯಾ. ಊರಿ ಹೌದು ನೋಡಿ, ನೀವು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದೀರ. ಯಾಕೋ ಸವಿತಾ ಇಲ್ದಿದ್ದಕ್ಕೆ ನನಗೆ ಏನೋ ಒಂಥರ ಆಗ್ತಾಯಿತ್ತು. ಮನೆಯೆಲ್ಲ ಓಡಾಡ್ತಾ ಇದ್ಲು, ನಾನು ಎಲ್ಲೋದ್ರೂ ನನ್ನ ಜೊತೆನೇ ಬರ್ತಾಯಿದ್ಲು, ಏನಾದರೂ ನನ್ನ ಮಾತು ಹೇಳ್ತಾ ಇದ್ಲು. ನಂಗೆ ಯಾಕೋ ಬೆಳಗ್ಗೆಯಿಂದ ತಲೆ ಎಲ್ಲ ಒಂಥರ ಕತ್ಲು ಆಗ್ಬಿಟ್ಟೈತ್ರಿ. ಏನು ಮಾಡಬೇಕು ಏನು ಅನ್ನೋದೇ ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲ. ಇವತ್ತೊಂದು ದಿವಸ ಅಲ್ಲ, ನಾಳೆ ಬಂದ್ಬಿಡ್ತಾಳೆ ಬಿಡು, ಸರಿ ಹೋಗುತ್ತೆ. ನಾಳೆ ಬರಲ್ಲ ಹಾಕಿಲ್ಲ ಅವಳು. ಯಾಕ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ಹೌದು, ರಾತ್ರಿ ಸವಿತಾನು ಅವ್ರ ತಾತ ಮಾತಾಡ್ಕೊತಾ ಇದ್ರು, ಇನ್ನು ನಾವು ಇಲ್ಲಿಗೆ ಬರೋದು ಬೇಡ, ಊರಲ್ಲೇ ಇರೋಣ ಅಂತ ಮಾತಾಡ್ಕೊತಾ ಇದ್ರು. ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ಅಯ್ಯೋ ದೇವ್ರೆ, ಏನು ಹಿಂಗೆ ಹೇಳ್ತಾ ಇದ್ದೀರಾ? ಯಾಕೆ ಏನಾಯ್ತು? ನಮ್ಮ ಮನೇಲಿ ಇದನ್ನೆಲ್ಲ ಬಟ್ಟ ಅವನೇ ಅಂತ ಸವಿತಾನ ಮಾರ್ಕೆಟಲ್ಲಿ ಬಿಟ್ಬಿಟ್ಟು ಬಂದಿತ್ತು. ಇಲ್ಲೇ ಇರು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ನಂತೆ. ಹೌದಾ, ನಿಜನಾ? ಹ್ಞೂ ನಿಜ. ಸವಿತಾ ಅವ್ರ ತಾತನಿಗೆ ಹೇಳ್ತಾ ಇದ್ಲು, ನಾನು ಕೇಳಿಸ್ಕೊಂಡೆ. ಹಿಂಗೆಲ್ಲ ಮಾಡ್ದೆ ತಾತ, ನೀನು ಇಲ್ಲೇ ಇರು, ನಾನು ಬರ್ತೀನಿ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟ ತಾತ ಅಂತ ಹೇಳ್ತಾ ಇದ್ಲು. ಎಲ್ರಿ ಅವನು ಬಟ್ನು? ಎಲ್ಲಿದ್ದಾನ ಅವನು? ನಾನಂತೂ ಅವ್ನು ಸುಮ್ಮನೆ ಬಿಡಲ್ಲ. ತಾಳ್ಮೆ ಇರಬೇಕು. ಎಲ್ಲದಕ್ಕೂ ಒಂದು ಸಮಯ ಅಂತ ಬರುತ್ತೆ, ಅದಕ್ಕೆ ಕಾಯ್ತಾ ಇರ್ಬೇಕು ನಾವು. ಯಾರನ್ನೂ ದುಡುಕಿ ದೂಷಣೆ ಮಾಡಬಾರ್ದು. ಸ್ವಲ್ಪ ತಡಿ, ಅದಕ್ಕೆಲ್ಲ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರನಪ್ಪ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೆಳಗ್ಗೆಯಿಂದ ವ್ಯೂಸೇ ಓಡ್ತಾ ಇಲ್ಲ ನಮ್ಮ ವಿಡಿಯೋ. ಇರಲಿ ಅಂತ ಇವತ್ತು 4 ವಿಡಿಯೋ ಆಗಿದೆ, ವ್ಯೂಸೇ ಇಲ್ಲ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.